ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಅರಿಶಿನ ನಿಮಗೆಲ್ರಿಗೂ ಗೊತ್ತಿರತಕ್ಕಂತಹ ಮಂಗಳ ದ್ರವ್ಯ. ಆ ಮಂಗಳ ದ್ರವ್ಯ ಇಲ್ಲಾಂದರೆ ಯಾವ ಮನೆಯೂ ಪೂರ್ತಿನೇ ಆಗಲ್ಲ, ಯಾವ ಮಂಗಳಕರವಾದಂಥ ವಿಚಾರಗಳು ಕೂಡ ಪೂರ್ತಿ ಆಗೋದೇ ಇಲ್ಲ. ಅಂತಹ ಪವಿತ್ರವಾದಂತಹ ಮಂಗಳ ದ್ರವ್ಯ ಅರಿಶಿನ. ಅರಿಶಿನ ಬಹಳ ಎಷ್ಟೋ ಜನ, ಸುಮಾರು ಒಂದು 80% ಜನ ಬರೀ ಅರಿಶಿನ ಮಾತ್ರ ಇದು ಹಳದಿ ಬಣ್ಣ ಇರುತ್ತೆ ಅಂತ ಅಂದ್ಕೊಂಡಿದ್ದೀರ. ಆದರೆ ಇದರೊಳಗೆ ಸಾಧಾರಣ ಅರಿಶಿನ ಜೊತೆಗೆ ಕಸ್ತೂರಿ ಅರಿಶಿನ ಅಂತ ಕೂಡ ಒಂದಿದೆ. ಈ ಕಸ್ತೂರಿ ಅರಿಶಿನವನ್ನು ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ. ಆದರೆ ನಮ್ಮಲ್ಲಿ ಇವೆಲ್ಲ ಬಳಕೆಗಳು ಕಮ್ಮಿ. ಯಾಕಂದರೆ ತಾಂತ್ರಿಕವಾಗಿ, ಮಾಂತ್ರಿಕವಾಗಿ, ದೈಹಿಕವಾಗಿ ಇದರ ಬಳಕೆ ಅತ್ಯಂತ ಚಾಲ್ತಿಯಲ್ಲಿದೆ. ಅಂದರೆ ಆ ವಿಚಾರಗಳನ್ನು ಗೊತ್ತಿರ್ತಕ್ಕಂಥವ್ರು ಇದನ್ನು ಬಳಕೆ ಮಾಡಿಕೊಂಡು ಹಲವಾರು ಕರ್ಮಾಂಗಗಳನ್ನು ಮಾಡ್ತಾರೆ, ಅಥವಾ ಹಲವಾರು ಜನ ಅದರ ಉಪಯೋಗವನ್ನು ಮಾಡ್ಕೊಳ್ತಾರೆ. ಅದರಿಂದ ಸಿಗ್ತಕ್ಕಂತಹ ಅದ್ಭುತವಾದ ಶಕ್ತಿಗಳನ್ನು ಸಂಪಾದನೆ ಮಾಡ್ಕೊಳ್ತಾರೆ. ಆದರೆ ನಮ್ಮಲ್ಲಿ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ವಿಚಾರಗಳೇ ಗೊತ್ತಿಲ್ಲ. ಇದ್ರ ಜೊತೆಗೆ ಇನ್ನೊಂದು ಅರಿಶಿನ ಇದೆ, ಅದು ಕಪ್ಪು ಅರಿಶಿನ. ಇದಂತೂ ಬಹಳ ಅದ್ಭುತವಾದಂಥ ತಾಂತ್ರಿಕವಾದಂಥ ವಸ್ತು. ಇವತ್ತು ಎಷ್ಟು ಜನ ಕೇಳಿದಿರೋ ಗೊತ್ತಿಲ್ಲ. ಸಾಧನ ಅರಿಶಿನ ಎಲ್ಲರೂ ಕೇಳಿದಿರ, ಆದರೆ ಕಸ್ತೂರಿ ಅರಿಶಿನ ಮತ್ತು ಕಪ್ಪು ಅರಿಶಿನ ಕೇಳಕ್ಕೆ ಸಾಧ್ಯ ಇಲ್ಲ. ಕೇಳಿದ್ರು ಅದು ಬಳಕೆ ನಿಮಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಹೇಳ್ತಕ್ಕಂಥ ಲೆಕ್ಕಾಚಾರಗಳು ಏನಂತಂದರೆ, ಇವತ್ತು ಪ್ರತಿಯೊಂದು ಮನೆಯಲ್ಲೂ ಆ ಮನೆಯ ಒಡೆಯ ಆಗಿರ್ಬೋದು ಅಥವಾ ಮನೆಯ ಸದಸ್ಯರಾಗಿರ್ಬೋದು, ದೇವರ ಪ್ರಾರ್ಥನೆ ಪೂಜೆಗಳನ್ನ ಮಾಡ್ಕೊಳ್ಬೇಕು ಅಂದಾಗ ನಮ್ಗೆ ಆ ಕಷ್ಟ ಇದೆ, ಈ ಕಷ್ಟ ಇದೆ, ನಮ್ಗೆ ಅದು ಬಗೆಹರಿಸು, ಇದು ಬಗೆಹರಿಸು, ನಮಗೆ ಈ ಥರ ಪ್ರಾಬ್ಲಮ್ಸ್ ಇದೆ, ಇದು ನಮ್ಗೆ ಬೇಕೇ ಬೇಕು, ಈ ಥರ ಹಲವಾರು ಕೋರಿಕೆಗಳನ್ನು ಭಗವಂತನ ಮುಂದೆ ಹರಕೆ ಮಾಡ್ಕೊಳ್ತಾರೆ. ಆದರೆ ಈ ಹರಕೆ ಮಾಡ್ಕೊಳ್ತಕ್ಕಂತಹ ಕೋರಿಕೆಗಳು ಎಷ್ಟು ಜನಕ್ಕೆ ಫಲಿಸಿದೆ ಒಂದ್ಸಲ ಲೆಕ್ಕ ಹಾಕಿ ನೋಡಿ. ಸುಮಾರು 90% ಜನ ಹೇಳೋದು ನಮಗೇನೂ ಆಗಲಿಲ್ಲ ಅಂತ. ನಾನು ಏನೇನೋ ಕೇಳ್ಕೊಳ್ತಿದ್ದೆ, ದೇವರಿಗೆ ಹೇಗೇಗೋ ಪೂಜೆ ಮಾಡ್ತೀನಿ, ವಿಜೃಂಭಣೆ ಮಾಡ್ತೀನಿ, ಅವ್ರಿಗೆ ಏನೇನು ಬೇಕೋ ಅದೆಲ್ಲ ನೈವೇದ್ಯ ಕೊಡ್ತೀನಿ, ದಿನ ಅಷ್ಟು ಸಾವಿರ ಇಷ್ಟು ಸಾವಿರ ತೊಗೊಂಬಂದು ನಾನು ಹೂ ಹಾಕ್ತೀನಿ. ಆದರೆ ಏನು ಮಾಡಿದ್ರು ಕೂಡ ಭಗವಂತ ಯಾಕೋ ನಮ್ಗೆ ಒಲಿತಾ ಇಲ್ಲ, ನಾವು ಎಷ್ಟೆಷ್ಟೋ ಅಂದ್ಕೊಳ್ತೀವಿ, ಏನೇನೋ ಮಾಡ್ಕೊಳ್ತೀವಿ, ಆಗ್ತಾನೇ ಇಲ್ಲ, ಇದಕ್ಕೆ ಏನು ಕಾರಣ ಅಂತ ತುಂಬ ಜನ ಪ್ರಶ್ನೆ ಮಾಡ್ತಿರ್ತಾರೆ. ಕಾರಣ ಏನು ಅಂತಂದರೆ ಇವತ್ತಿನ ಕಾರ್ಯಕ್ರಮ ತಿಳ್ಕೋಬೇಕು. ಯಾಕಂದರೆ ಪ್ರಪಂಚದಲ್ಲಿ ಭಗವಂತ ನಮಗೆ ಹಲವಾರು ವಿಚಾರಗಳು ನಮಗೆ ಕೊಟ್ಬಿಟ್ಟಿದ್ದಾನೆ, ದಾರ ಎರೆದು ಬಿಟ್ಟಿದ್ದಾನೆ. ಅದನ್ನೆಲ್ಲ ನಮ್ಮ ಹಿಂದಿನ ತಲೆಮಾರುಗಳು ಬಹಳ ಉಪಯುಕ್ತವಾಗಿ ಉಪಯೋಗ ಮಾಡ್ಕೊಂಡು ಬಂದರು. ಆದರೆ ನಮ್ಮಲ್ಲಿ ಆಧುನಿಕತೆ ವೇಷ ಜಾಸ್ತಿ ಆಗ್ತಿದ್ದಂಗೆ ನಾವು ಈ ತಂತ್ರ ವಿಚಾರಗಳು, ಮಂತ್ರ ವಿಚಾರಗಳು, ದೈವಿಕ ವಿಚಾರಗಳನ್ನು ಮರಿತಾ ಬಂದ್ವಿ. ಸಮಸ್ಯೆಗಳ ಗಾಢಾಂಧಕರ ಜಾಸ್ತಿ ಆಗ್ತಿದ್ದಂಗೆ ಆ ಸಮಸ್ಯೆಗಳನ್ನು ಎನ್ಕ್ಯಾಶ್ ಮಾಡ್ಕೊಳ್ತಕ್ಕಂಥವ್ರು ಹೆಚ್ಚಾಗ್ತಾ ಹೋದರು. ಧೂರ್ತರು, ಮೋಸಗಾರರು, ವಂಚಿತರು ಎಲ್ಲರೂ ಜಾಸ್ತಿ ಆಗ್ತಾ ಹೋದರು. ಇದರಿಂದ ಏನಾಯಿತು, ನಿಮ್ಮಲ್ಲಿ ಭಗವಂತನ ಮೇಲಾಗಲಿ, ಜ್ಯೋತಿಷ್ ಶಾಸ್ತ್ರದ ಮೇಲಾಗಲಿ, ಅಥವಾ ಯಾವುದೇ ಒಂದು ಶಾಸ್ತ್ರದ ಮೇಲೆ ನಂಬಿಕೆ ಕಡಿಮೆ ಆಗ್ತಾ ಹೋಯಿತು. ಎಲ್ಲ ಬೂಟಾಟಿಕೆ, ಎಲ್ಲ ಮೋಸ, ಅದು ಇದು ಅಂತ. ಯಾವುದು ಮೋಸ ಇಲ್ಲ, ಎಲ್ಲ ಪರ್ಫೆಕ್ಟಾಗಿದೆ. ಪರ್ಫೆಕ್ಟಾಗಿರ್ತಾ ಹೋದ್ರೆ ನಿಮ್ಗೆ ಪರ್ಫೆಕ್ಟಾಗಿ ಸಿಗುತ್ತೆ. ಧೂರ್ತರು, ಮೋಸಗಾರರು ಹೋದರೆ ಅದು ಮೋಸ ಅಂತ ಕಾಣಿಸುತ್ತೆ. ಇಷ್ಟೇ, ಯದ್ಭಾವನ್ ತದ್ಭವತಿ. ಆದರೆ ಇಲ್ಲಿ ನಾವು ಹೇಳ್ತಕ್ಕಂತಹ ಈ ಕೋರಿಕೆಗಳು ಮನೆಯಲ್ಲಿ ಯಾಕೆ ಈಡೇರ್ತಾ ಇಲ್ಲ ಅಂತಂದರೆ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ಯಾರ ಕಣ್ಣಿಗಾದ್ರೂ ಕಾಣಿಸುತ್ತಾ? ಕಾಣಿಸಲ್ಲ. ನೋಡಿ, ನೆನ್ನೆ ಕಾರ್ಯಕ್ರಮ ನಿಮ್ಗೆ ಹೇಳ್ಕೊಟ್ಟೆ, ದಾರಿದ್ರ್ಯ ಹೇಗೆ ಬರ್ತದೆ ಮನುಷ್ಯನಿಗೆ ಅಂತೇಳಿ. ದಾರಿದ್ರ್ಯ ಮನುಷ್ಯ ಮಾಡ್ಕೊಳ್ತಕ್ಕಂಥದ್ದು, ಭಗವಂತ ಮಾಡಿದ್ದಲ್ಲ ಅದು. ಮನುಷ್ಯನ ಕಲ್ಮಶವಾದ ಮನಸ್ಸುಗಳು ದಾರಿದ್ರ್ಯವನ್ನು ತಂದುಕೊಳ್ಳೋದಕ್ಕೆ ತನ್ನ ನಡವಳಿಕೆ ಮೂಲಕ ಅವನು ಈ ದರಿದ್ರವನ್ನು ಮನೇಲಿ ತಗೊಂಬಂದು ಹರಡಿಸ್ಕೊಳ್ತಾನೆ. ಆಗ ಅಲ್ಲಿ ದೇವ್ರ ಮನೆಗೆ ಹೋಗ್ಬಿಟ್ಟು ಪೂಜಾ ಪುನಸ್ಕಾರ ಮಾಡಿಕೊಂಡು ಕೋರಿಕೆಗಳನ್ನ ಈಡೇರುವಂತಂದರೆ ಯಾಕೆ ಸಾಧ್ಯ? ಆ ನಕಾರಾತ್ಮಕ ಶಕ್ತಿಗಳು, ಆ ಕೆಟ್ಟ ಶಕ್ತಿಗಳು ಏನಾಗುತ್ತೆ, ಆ ಕೋರಿಕೆಗಳನ್ನೆಲ್ಲ ತಡೆ ಹಿಡಿತವೆ. ಯಾಕಂದರೆ ಕೆಟ್ಟ ಶಕ್ತಿ ಕೆಲಸನೇ ಅದು. ಏನೋ, ನೀವೇನೇ ಮಾಡಿ ಉದ್ಧಾರ ಆಗಬಾರ್ದು, ನೀವೇನೇ ಮಾಡಿ, ಏನು ಪ್ರಾರ್ಥನೆ ಮಾಡಿ ಉದ್ಧಾರ ಆಗಬಾರ್ದು, ನಿಮ್ಮ ಮನೇಲಿ ದೇವ್ರು ಇರಬಾರ್ದು, ನೀವ್ಯಾರು ನೆಮ್ಮದಿ ಸುಖವಾಗಿರಬಾರ್ದು. ಇದು ಕೆಟ್ಟ ಶಕ್ತಿಗಳ ಒಂದು ಮನಸ್ಥಿತಿ. ಇಲ್ಲಿ ಮನೇಲಿರ್ತಕ್ಕಂತಹ ಕೆಟ್ಟ ಶಕ್ತಿಗಳು, ಮನೇಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ನಮ್ಮ ಕೋರಿಕೆಯನ್ನು ಈಡೇರೋದಕ್ಕೆ ಬಿಡೋದಿಲ್ಲ. ಭಗವಂತ ಮತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸಂಪರ್ಕದ ಕೊಂಡಿಯನ್ನು ಹಾಳು ಮಾಡ್ತವೆ. ಅದರಿಂದ ಭಾಳ ಜನ ಹೇಳೋದು, ನಾವು ಆ ಮನೆ ಇದ್ದಾಗ ತುಂಬ ಚೆನ್ನಾಗಿತ್ತು, ಏನು ಕೇಳ್ಕೊಳ್ತೀವಿ ಅದೆಲ್ಲ ಸಿಗ್ತಾಯಿತ್ತು, ಈ ಮನೆಗೆ ಬಂದಮೇಲೆ ಅದು ಏನು ಅನಿಷ್ಟವೋ, ಏನು ದರಿದ್ರವೋ, ನಮಗೆ ಬಹಳ ಸಾಕಾಗೋಗಿದೆ ಅಂತ ನಮ್ಮ ಹೆಣ್ಮಕ್ಳೆಲ್ಲ ಮಾತಾಡ್ಕೊತಾರೆ. ಪಾಪ ಅವ್ರು ತಪ್ಪಲ್ಲ, ಅದು ಆ ನೋವು ವ್ಯಥೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಎಲ್ಲರೂ ಗೊತ್ತಾಗೋದಿಲ್ಲ ಅದು. ಆದರೆ ನಮ್ಮ ನಡವಳಿಕೆಗಳನ್ನು ನಾವು ಬದಲಾವಣೆ ಮಾಡ್ಕೊಳ್ದೆ ಹೋದರೆ, ನಮ್ಮ ಇಂದಿನ ಸಂಸ್ಕೃತಿಗಳನ್ನು, ಇಂದಿನ ನಿಯಮಗಳನ್ನು ಅಳವಡಿಸ್ಕೊಳ್ದೆ ಹೋದರೆ, ನಾವು ಹಲವಾರು ರೀತಿಯಾಗಿರ್ತಕ್ಕಂತಹ ಅಗೋಚರ ಕೆಟ್ಟ ಶಕ್ತಿಗಳಿಗೆ ಈ ರೀತಿ ಬಲಿ ಆಗ್ತಾನೇ ಇರಬೇಕಾಗತ್ತೆ. ಆದರೆ ಈ ಕಪ್ಪು ಅರಿಶಿನ ಅಂತಕ್ಕಂಥದ್ದು ನಿಮ್ಮ ಪೂಜಾ ಸ್ಥಳದಲ್ಲಿ ಇಟ್ಟಿದ್ರೆ, ನೆನ್ಪಿಟ್ಕೊಳ್ಳಿ, ನಿಮ್ಮ ಪೂಜಾ ಸ್ಥಳದಲ್ಲಿ ಕಪ್ಪು ಅರಿಶಿನ ಅಂತಕ್ಕಂಥದ್ದು ಒಂದು ಇಟ್ಟಿದ್ರೆ ನಿಮ್ಮ ಎಲ್ಲ ಕೋರಿಕೆಗಳು ಈಡೇರ್ತದೆ. ಯಾಕೆ ಗೊತ್ತಾ?
ಆ ಒಂದು ಕಪ್ಪು ಅರಿಶಿನ ನಿಮ್ಮ ಪೂಜಾ ಸ್ಥಳದಲ್ಲಿ ಇತ್ತು ಅಂದರೆ ನಿಮ್ಮ ಮನೆ ಸುತ್ತ ಇರತಕ್ಕಂಥ ಯಾವುದೇ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮುಂದೆ ಬರೋದೇ ಇಲ್ಲ. ಯಾಕಂದರೆ ಭಗವಂತ ಮತ್ತು ನಿಮ್ಮ ಮುಂದೆ ಇರತಕ್ಕಂಥ ಸಂಪರ್ಕದ ಕೊಂಡಿಯನ್ನು ಅವು ಕಟ್ ಮಾಡಿ ಬಿಸಾಕ್ತವೆ. ಎಲ್ಲಿ ಯಾವ ದೇವರ ಮನೆಯಲ್ಲಿ ಕಪ್ಪು ಅರಿಶಿನ ಇರ್ತದೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಟ್ಟ ಶಕ್ತಿಗಳು ನಿಮ್ಮನ್ನು ತಡೆಯೋದಿಲ್ಲ, ನಿಮ್ಮನ್ನು ತಟ್ಟೋದಿಲ್ಲ, ನಿಮ್ಮನ್ನು ಮುಟ್ಟೋದಿಲ್ಲ. ಎಷ್ಟು ಜನ ಗೊತ್ತಿದೆ. ಇವತ್ತು ನಾವು ಪೂಜೆ ಪುನಸ್ಕಾರ ಅದು ಇದು ನಾವು ಏನೇನೋ ಮಾಡ್ತೀವಿ, ಆದರೆ ಅದು ಭಗವಂತನಿಗೆ ಸಲ್ಲಿಲ್ಲ ಅಂತಂದಾಗ ಅದರಿಂದ ಹಲವಾರು ರೀತಿಯಾಗಿರ್ತಕ್ಕಂಥ ಕಾರಣಗಳು ಇರ್ತವೆ. ಅದಕ್ಕೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಅಂತ ನಮ್ಮ ಹಿಂದಿನ ಹೇಳ್ತಾ ಬಂದರು. ನಮ್ಮಲ್ಲಿ ಎದ್ದೊಳದೆ ಕಷ್ಟ, 11 ಗಂಟೆಗೆ ಎದ್ದೊಳದು ನಾವು ಎದ್ದೊಳದೆ ಕಷ್ಟ. ಎಲ್ಲಿಂದ ಬ್ರಾಹ್ಮಿ ಮುಹೂರ್ತ ನೋಡೋಕ್ಕಾಗತ್ತೆ? ಯಾಕಂದರೆ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವದಲ್ಲಿ ಎಲ್ಲ ನಿಶಬ್ದವಾಗಿರ್ತದೆ. ನಿಮಗೆ ಸಾಕಷ್ಟು ಅವಕಾಶಗಳಿರ್ತದೆ, ಸಾಕಷ್ಟು ಸಮಯ ಇರುತ್ತೆ ನಿಮಗೆ. ಆ ಸಮಯದಲ್ಲಿ ಭಗವಂತನ ಸಂಪರ್ಕ ನಿಮಗೆ ಲೀಲಾಜಲವಾಗಿ ಸಿಕ್ಬಿಡ್ತದೆ. ಏನು ಟೆನ್ಷನ್ನೇ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಆ ಥರ ಒಂದು ನಿಶಬ್ದ ವಾತಾವರಣದಲ್ಲಿ ನಿಜವಾದ ಭಕ್ತಿನಲ್ಲಿ ಮಾಡ್ತಾ ಹೋದಾಗ ಎಲ್ಲ ಕೋರಿಕೆಗಳು ಈಡೇರ್ತದೆ. ಇನ್ ಕೇಸ್ ಇಂಥ ವಾತಾವರಣ ಏನಾದ್ರು ಮನೇಲಿತ್ತು, ನಮಗೆ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ ಅಂತಂದಾಗ ನಾವು ಕಪ್ಪು ಅರಿಶಿನ ತಂತ್ರವನ್ನು ಅಲ್ಲಿ ಬಳಕೆ ಮಾಡ್ಕೋಬೇಕಂತೆ. ನೋಡಿ ಎಷ್ಟು ಅದ್ಭುತವಾಗಿ ಅವರು ಹೇಳ್ತಾರೆ ಅಂತಂದರೆ, ಆ ಕಪ್ಪು ಅರಿಶಿನವನ್ನು ದೇವರ ಮನೇಲಿಟ್ಟು ಪೂಜೆ ಮಾಡಬೇಕಂತೆ. ಇದೇ ಕಪ್ಪು ಅರಿಶಿನ ನಿಮಗೆ ಇನ್ನೂ ಅದ್ಭುತವಂತ ಅಂದ್ಕೊಡ್ತದೆ. ಯಾವ ಥರ ಅಂತಂದರೆ, ಒಂದು ಕೆಂಪು ಬಟ್ಟೆನಲ್ಲಿ ಕೆಂಪು ಅರಿಶಿನ, ಇದು ಕಪ್ಪು ಅರಿಶಿನ ಮತ್ತು ಇದು ಏನು ಪಚ್ಚಕರ್ಪೂರ, ಇದನ್ನು ಮಿಕ್ಸ್ ಮಾಡಿ ನೀವು ತಲೆಬಾಗಿಲಲ್ಲಿ ಕಟ್ತಾ ಅಂದಾಗ ಹೊರಗಡೆ ವಾತಾವರಣ ಬರ್ತಕ್ಕಂಥ ಯಾವುದೇ ಕೆಟ್ಟ ಶಕ್ತಿ ಒಳಗಡೆ ಬರೋದಿಲ್ಲ. ಯಾಕಂದರೆ ಏನು ಇಂಥ ಒಂದು ಶಕ್ತಿಯ ಕಪ್ಪು ಅರಿಶಿನಿಗೆ ಇದೆಯಾ ಅಂತ ನೀವು ಕೇಳ್ಬೋದು. ಹೌದು, ಕಪ್ಪು ಅರಿಶಿನಲ್ಲಿ ಎಂಥ ಒಂದು ಶಕ್ತಿ ಇದೆ ಅಂದರೆ ಕಾಲಭೈರವ ಮತ್ತು ಭದ್ರಕಾಳಿಯ ಅಂಶ ಇರ್ತದೆ. ನೋಡಿ, ಕಾಲಭೈರವ ಭದ್ರಕಾಳಿ ಅಂಶ ಎಲ್ಲಿರ್ತದೆ ಅಂದರೆ ಕಪ್ಪು ಅರಿಶಿನದಲ್ಲಿರ್ತದೆ. ಎಷ್ಟು ಜನ ಗೊತ್ತಿದೆ ಈ ಸೀಕ್ರೆಟು? ಗೊತ್ತಿಲ್ಲ. ಅವತ್ತು ಸುಮ್ಮನೆ ಯಾರು ಉಪಯೋಗ ಮಾಡ್ತಿರಲಿಲ್ಲ. ಅದರ ಮಹತ್ವ, ಅದರ ಶಕ್ತಿ, ಅದರ ಆಕರ್ಷಣೆ ಗುಣ ನೋಡಿಕೊಂಡೇ ಭಾಳ ಜನ ಮಾಡ್ತಿದ್ರಂತೆ. ಆಗ ಭದ್ರಕಾಳಿ ಅಥವಾ ಕಾಲಭೈರವನೇ ಅಲ್ಲಿ ಕಸ್ತೂರಿ ರೂಪದಲ್ಲಿ ನಮ್ಮ ದೇವ್ರ ಮೇಲೆ ಇತ್ತು ಅಂದಾಗ ಯಾವ ಕೆಟ್ಟ ಶಕ್ತಿಯನ್ನು ನಿಮ್ಮ ಮನೆಗೆ ಬರ್ತಿದ್ರೆ ನೋಡೋಣ? ಬರಲ್ಲ. ಅದಕ್ಕೆ ಅವತ್ತೆಲ್ಲ ಉಪಯೋಗ ಮಾಡ್ಕೊಳ್ತಾ ಬಂದರು. ಆ ಕಾನ್ಸಂಟ್ರೇಷನ್ಗೆ ಬೆಳಗಿನ ಜಾವ ಯಾರು ಇಲ್ದಿರೋ ಟೈಮಲ್ಲಿ ಜಪ ಪೂಜೆಗಳನ್ನು ಮಾಡಬೇಕು ಅಂತ ಹೇಳಿದ್ರು. ಆಯಿತಾ? ನಕಾರಾತ್ಮಕ ಶಕ್ತಿಗಳು ವಾತಾವರಣದಲ್ಲಿ ಇದ್ದೇ ಇರುತ್ತೆ, ಇಲ್ದಿರೋ ಸಾಧ್ಯನೇ ಇಲ್ಲ. ಅದು ಹೊರಗಡೆಯಿಂದ ಬರುತ್ತೋ, ನಮ್ಮ ಮನೆಯೊಳಗಡೆ ಬರುತ್ತೋ, ಅಥವಾ ಮನೆ ಉತ್ಪತ್ತಿ ಆಗುತ್ತೋ, ಅದೇನೋ ಒಂದು ಆಗುತ್ತೆ ವಾತಾವರಣದಲ್ಲಿ. ಅದು ಪ್ರಕೃತಿ ನಿಯಮ. ಪ್ರಕೃತಿ ನಿಯಮಗಳನ್ನ ಯಾರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆದರೆ ನಾವು ಅದಕ್ಕೆ ಏನು ಮಾಡಬೇಕು ತಂತ್ರಗಳನ್ನು, ಅದನ್ನು ನಮ್ಮವ್ರು ಬರೆದಿಟ್ಟಿದ್ದಾರೆ, ನಮ್ಮವ್ರು ಅನುಸರಣೆ ಮಾಡ್ತಿದ್ರು, ನಾವು ಮರ್ತೋಗಿದ್ದೀವಿ. ನೋಡಿ, ಈಗ ನನ್ನ ಮನೆಯಲ್ಲ ಪಚ್ಚಕರ್ಪೂರ ಬಗ್ಗೆ ಮಾತಾಡಿದೆ. ಪಚ್ಚಕರ್ಪೂರ ಏನು ಅಂತೇಳಿ ಭಾಳ ಜನ ಮೆಸೇಜ್ ಮಾಡಿದ್ದೀರ. ನೋಡಿ, ಇದೇ ಪಚ್ಚಕರ್ಪೂರ. ಈ ಪಚ್ಚಕರ್ಪೂರ ಅಂತಕ್ಕಂಥದ್ದು ಒಂದು ಮೂಲಿಕೆ. ಇದು ಯಾರು ತಯಾರು ಮಾಡೋದಲ್ಲ. ಇದು ಒಂದು ಮೂಲಿಕೆ. ಇದು ಶುಕ್ರನ ಅಂಶ. ಇದು ಜಸ್ಟ್ ಕೈಲಿಟ್ಕೊಂಡ್ರೆ ಸಾಕು, ಘಮ 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 ಅಂತ ಪರಿಮಳ ಬರ್ತದೆ. ಸ್ವಲ್ಪ ಕಾಸ್ಟ್ಲಿ. ಒಂದು 2-3 ಪೀಸ್ಗೆ 50 ರೂಪಾಯಿ 100 ರೂಪಾಯಿ ತಗೊಳ್ತಾರೆ. ಆದರೆ ಇದಾಗ್ತಕ್ಕಂತಹ ಅದ್ಭುತವಾದ ಪವಾಡಗಳು ಏನು ಗೊತ್ತಾ? ಅಂಥ ಅದ್ಭುತ ಪವಾಡಗಳು ನಡೀತದೆ. ಒಂದೊಂದಕ್ಕೂ ಒಂದು ಪ್ರಾಮುಖ್ಯತೆ ಇದೆ, ಒಂದೊಂದಕ್ಕೂ ಒಂದು ಶಕ್ತಿ ಇದೆ. ಆ ಶಕ್ತಿಗಳನ್ನು ನಾವು ತಂತ್ರ ಮುಖಾಂತರ ಉಪಯೋಗ ಮಾಡಿಕೊಂಡಾಗ ನಮಗೆ ಗೊತ್ತಿಲ್ಲದೇ ನಮಗದೊಂದು ಆ ಒಂದು ಶಕ್ತಿ ಸಂಚನ ಅಲ್ಲಾಗ್ತದೆ. ಈ ಕಪ್ಪು ಅರಿಶಿನ ಮತ್ತು ಈ ಒಂದು ಕರ್ಪೂರವನ್ನು, ಪಚ್ಚಕರ್ಪೂರವನ್ನು ಮಿಕ್ಸ್ ಮಾಡಿ ನಾವು ಹೊರಗಡೆ ಬಾಗಿಲಲ್ಲಿ ತಗೊಂಡೋಗಿ ಕೆಂಪು ಬಟ್ಟಲು ಕಟ್ಬಿಟ್ಟು ಹೊರಗಡೆ ಕಟ್ಟೋದು ಅಂತಂದರೆ ಯಾವ ದುಷ್ಟ ಶಕ್ತಿಗಳು ನಿಮ್ಮ ಮನೊಳಗಡೆ ಪ್ರವೇಶ ಮಾಡೋದಿಲ್ಲ. ಹೊರಗಡೆಯಿಂದ ಬರ್ತಕ್ಕಂಥ ಯಾವುದೇ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಒಳಗಡೆ ಪ್ರವೇಶ ಮಾಡಲ್ಲ. ಇವತ್ತು ನಾವು ಬರೀ ದುಷ್ಟಶಕ್ತಿಗಳು, ಕೆಟ್ಟ ಶಕ್ತಿಗಳು ಅಂತ ಹೇಳ್ತೀವಿ. ಒಬ್ಬ ಹೊಟ್ಟೆ ಉರಿ ಪಡುವಂಥ ಒಬ್ಬ ಮನುಷ್ಯ ಹೊರಗಡೆ ಬಂದ್ರೂ ಕೂಡ ಅಂದ್ಕೊಂಡು ಒಳಗಡೆ ಜಲಸ್ ಮಾಡ್ಕೊಂಡೇ ಹೊರಗಡೆ ಬರೋದು. ಆ ಕೆಮಿಕಲ್ಸ್ ಮನೆಯೆಲ್ಲ ಹರಡುತ್ತೆ. ಬೇರೆ ಏನು ಬೇಡ. ಎಲ್ಲಿ ತಂದ್ರೆ ಈ ಸೋಪ ಭಾಳ ಚೆನ್ನಾಗಿದೆ ಅಂತಾರೆ, ಬಟ್ ಒಳಗಡೆ ಉರಿ ಹೆಂಗಿರುತ್ತೆ ಅಂದರೆ ಅಲ್ಲ ಎಂಥ ಸೋಪ ತಂದುಬಿಟ್ಟಿದ್ದಾರೆ, ಎಷ್ಟೊಂದು ಗುಡ್ ತಂದುಬಿಟ್ಟಿದ್ದಾರೆ. ನಮ್ಮನೇಲಿ ಇಂಥ ಸೋಪ ಇಲ್ವಲ್ಲ, ಅಯ್ಯೋ ಏನು ಟಿ ವಿ ಇಷ್ಟು ದೊಡ್ಡದಾಗಿದೆ, ಎಷ್ಟು ಕೊಟ್ಟರೆ ಇದಕ್ಕೆ, ತುಂಬ ಚೆನ್ನಾಗಿದೆ ಅಂತಾರೆ. ಆದರೆ ನಮ್ಮನೇಲಿ ಇಂಥ ಟಿ ವಿ ಇಲ್ವಲ್ಲ, ಈ ಮನೆಗೆ ಬಂದುಬಿಡ್ತಲ್ಲ ಟಿ ವಿ ಅಂತೇಳಿ ಹಂಗೇ ಒಳಗಡೆ ಕೊರಗ್ತಾರೆ. ನೋಡಿ, ಅದು ಯಾವಾಗ ಕೊರಗ್ತಾರೆ, ಯಾವಾಗ ನೋಡ್ತಾರೆ, ಆ ನೋಟದಿಂದ, ಆ ಕಣ್ಣು ದೃಷ್ಟಿಯಿಂದ ಕೆಲವು ನಕಾರಾತ್ಮಕ ಶಕ್ತಿಗಳು ಮನೆಯೆಲ್ಲ ಹರಡ್ತದೆ. ನಿಮಗಿದು ಗೊತ್ತಾಗಲ್ಲ. ಇದು ಅಮ್ಮವರು ನಗ್ನಗ್ತಾ ಮಾತಾಡ್ಬಿಟ್ರೆ, ಅಪ್ಪವ್ರು ನಗ್ನಗ್ತಾ ಮಾತಾಡ್ಬಿಟ್ರೆ ತುಂಬ ಒಳ್ಳೆಯವ್ರು ಅನ್ಕೊಂಡ್ಬಿಡ್ತೀರಾ. ಆದರೆ ಒಳಗಡೆ ಏನು ಜಲಸ ಇಟ್ಕೊಂಡು ಮಾತಾಡ್ತಿದ್ದಾರೆ, ಒಳಗಡೆ ಏನು ಅಸೂಯೆ ಇಟ್ಕೊಂಡು ಮಾತಾಡ್ತಿದ್ದಾರೆ, ಒಳಗಡೆ ಏನು ದ್ವೇಷ ಇಟ್ಕೊಂಡು ಮಾತಾಡ್ತಿದ್ದಾರೆ, ನಿಮ್ಗೆ ಯಾರೂ ಗೊತ್ತಾಗಲ್ಲ. ಅದೆಲ್ಲ ಹೊರಗಡೆ ಉತ್ಪತ್ತಿ ಆಗುತ್ತೆ. ಪ್ರತಿಯೊಂದು ಮನುಷ್ಯದಲ್ಲೂ ಒಂದು ಆಹಾರ ಅಂತ ಇರ್ತದೆ. ಇದೆಲ್ಲ ಸಾಕಷ್ಟು ಇಂದಿನ ಚರ್ಚೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಆ ಆಹಾರದಲ್ಲಿ ಉತ್ಪನ್ನ ಆಗ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ಬಹಳ ಬೇಗ ಕೆಲಸ ಮಾಡ್ತವೆ. ಒಳ್ಳೇದು ಬೇಗ ಕೆಲಸ ಮಾಡಲ್ಲ, ಆ ಕೆಟ್ಟದ್ದು ಬೇಗ ಕೆಲಸ ಮಾಡ್ತದೆ. ಆಗ
ನೀವು ಹಾಕೊಳ್ಳೋ ಸೀರೆ, ನಿಮ್ಮನೆ ಟಿವಿ, ನಿಮ್ಮನೆ ಫ್ರಿಜ್ಜು, ನಿಮ್ಮನೆ ಸೋಫಾ ಏನಾದ್ರು ಕಣ್ಣು ಬಿತ್ತು ಅಂತಂದರೆ ನೋಡಿ ಅಲ್ಲೆಲ್ಲ ಇದು ಸಂಚಲನ ಮಾಡ್ತಿರ್ತದೆ. ಆವಾಗ ನೀವು ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಿ, ಇಲ್ಲಿಂದ ಪ್ರಾರ್ಥನೆ ಆಗ್ತದೆ ಹೇಳಿ, ಅವ್ರು ತಂದು ಬಿಟ್ಬಿಟ್ಟು ಹೋಗಿರ್ತಾರೆ. ಅದು ನಿಮಗೆ ಒಂಥರ ಅದು ಆ ಫೀಲಿಂಗೇ ಇರಲ್ಲ ನಿಮಗೆ. ನೀವೆಲ್ಲರನ್ನೂ ಒಳ್ಳೆಯಂತ ಬಯಸ್ಕೊಂಡಿರ್ತೀರ, ಬೆಳಿಗ್ಗೆದೆಲ್ಲ ಹಾಲು ಉಣ್ಕೊಂಡಿರ್ತಾರೆ, ಬಟ್ ಅದು ಹಾಲ ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ಅದರಿಂದ ಭಾಳ ವಿಶೇಷವಾಗಿ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕು ಅಂದಾಗ ನಾವು ಅವ್ರನ್ನ ಬರಬೇಡಿ, ಇವ್ರನ್ನ ಬರಬೇಡಿ, ಇವ್ರು ನೋಡಬೇಡಿ, ಅವ್ರು ನೋಡ್ಬಿಡಿ ಅಂತ ಮುಚ್ಚಿಟ್ಕೊಂಡು ನೋಡೋಕ್ಕಾಗಲ್ಲ. ಸೋಫಾ ಮುಚ್ಚಿಟ್ಕೊಳ್ಳೋಕ್ಕಾಗತ್ತಾ? ಟಿವಿ ಮುಚ್ಚಿಟ್ಕೊಂಡು ನೋಡೋಕ್ಕಾಗ್ತದ? ಫ್ರಿಜ್ ಮುಚ್ಚಿಟ್ಕೊಂಡು ನೋಡೋಕ್ಕಾಗತ್ತಾ? ಯಾವುದು ನೋಡೋಕ್ಕಾಗಲ್ಲ. ಎಲ್ಲ ನೋಡ್ಕೊಳ್ಳಿ, ಏನು ಬೇಕೋ ಮಾಡ್ಕೊಳ್ಳಿ, ಬರಲಿ ಹೋಗ್ಲಿ, ತೊಂದರೆ ಇಲ್ಲ ನಮಗೆ. ಆದರೆ ನಾವೇನು ಮಾಡಬೇಕು? ತಂತ್ರಗಳನ್ನು ಮಾಡಬೇಕು. ಕಪ್ಪು ಅರಿಶಿನ ಮತ್ತು ಪಚ್ಚೆ ಕರ್ಪೂರವನ್ನು ಕಟ್ಟಿ ಬಾಗಿಲು ಕಟ್ಬಿಟ್ಟ ಅಂತಂದರೆ ಅವ್ರು ಬಂದಿದ್ದು ಹಂಗೆ ಆಚೆ ಹೊಟ್ಟೋಗ್ತದೆ, ಒಳಗಡೆ ಬರೋಕ್ಕೆ ಬಿಡೋದೇ ಇಲ್ಲ. ಅವ್ರು ಎಂಟ್ರಿ ಆಗ್ತಂಗೆ ಅವ್ರ ಮನಸ್ಸಲ್ಲಿ ಏನೋ ಅನ್ಕೊಂಬಂದಿರ್ತಾರೆ, ಅವ್ರು ಏನೋ ಒಂದು ಕೆಟ್ಟದ್ದು ಅನ್ಕೊಂಬಂದಿರ್ತಾರೆ. ಆ ಬಾಗಿಲು ಬರ್ತಿದ್ದಂಗೆ ಅವ್ರ ಮನ ಚೇಂಜ್ ಆಗಿಬಿಡ್ತದೆ. ಕೆಲವು ಮನೆಗೆ ಹೋಗಿರ್ಬೋದು, ನೀವು ತುಂಬ ಏನೇನೋ ಬಾಧೆ ಬಿದ್ದು ಏನೇನೋ ಮಾಡಿಕೊಂಡು ಮನೆಯೊಳಗಡೆ ಎಂಟ್ರಿ ಆಗ್ತಿರ್ತಾರೆ, ಅವ್ರ ಮನೇಲೇ ಇರೋಕ್ಕಾಗಲ್ಲ. ಕೆಲವು ಮನೆಗೆ ಬಂದಾಗ ತುಂಬ ಖುಷಿ ಆಗುತ್ತಪ್ಪ ನಿಮ್ಮ ಮನೆಗೆ ಬಂದರೆ, ಏನೋ ಒಂಥರ ಒಳ್ಳೆ ಫೀಲಿಂಗ್ ಆಗುತ್ತೆ, ನನಗೆ ಇಲ್ಲಿ ಕೂತ್ಕೊಂಡ್ರೆ ಇನ್ನು ಸ್ವಲ್ಪ ಇರಬೇಕು ಅನ್ಸುತ್ತೆ ಅಂತರ ಆ ಫೀಲಿಂಗ್ ಹೇಳ್ಕೊಳ್ತಾರೆ. ಅಂದರೆ ನಿಮ್ಮ ಮನೇಲಿ ಆ ಒಂದು ಸಕಾರಾತ್ಮಕ ಶಕ್ತಿ ಇದೆ, ಆ ಧನಾತ್ಮಕ ಶಕ್ತಿ ಇದೆ. ಅವರು ಬಂದ ತಕ್ಷಣ ಅವರು ಖುಷಿಯಾಗಿ ಕೂತಿರ್ತಾರೆ. ಇನ್ನೊಂದು ಕಪ್ ಟೀ ಕೊಡಪ್ಪ, ಇನ್ನೊಂದು ಟಿಫನ್ ಕೊಡಪ್ಪ, ಇನ್ನೊಂದು ತಿಂಡಿ ಕೊಡಪ್ಪ, ತಿನ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂತಾರೆ. ಕಾರಣ ಏನು ಅಂತಂದರೆ ಆ ಎನ್ವೈರನ್ಮೆಂಟ್, ಆ ಎನರ್ಜಿ ಅಲ್ಲಿ ಉತ್ಪನ್ನ ಆಗ್ತಿರ್ತದೆ. ಅದೇ ಕೆಲವರು ಕೆಟ್ಟೋರು ಬಂದಾಗ ಏನಾಗುತ್ತೆ, ಆಟೋಮೆಟಿಕಲ್ಲಿ ಅದೇನಾಗುತ್ತೆ, ಕಟ್ಟಾಗ್ತದೆ. ಈ ಕಪ್ಪು ಅರಿಶಿನ ಅಂತ ಒಂದು ಕೆಲಸವನ್ನು ಮಾಡ್ತದೆ. ಅವ್ರು ಯಾರು ಎಂಥವರೇ ಬರಲಿ, ಆ ಬಾಗಿಲದ ಬರ್ತಿಂಗೇ ಅವರ ಒಂದು ಮನಸ್ಸಿನ ಭಾವನೆಗಳೆಲ್ಲ ಚೇಂಜ್ ಆಗೋಗ್ತದೆ. ನಿಮ್ಮ ಶತ್ರು ಬಂದರೂ ಕೂಡ ನಿಮ್ಮ ನಗ್ನಗ್ತಾ ಮಾತಾಡ್ಸ್ಕೊಂಡು ಹೋಗ್ತಾನೆ. ಯಾರು ಜಗಳ ಕದನ ಮಾಡಬೇಕು, ಹೋ ಅಂತ ಸುಮ್ಮನೆ ಯಾರು ಎತ್ಕಟ್ಬಿಟ್ಟಿರ್ತಾರೆ ನಿಮ್ಮ ಮನೆಗೆ, ಅಕ್ಕಪಕ್ಕದವ್ರು ಎತ್ಕಟ್ಬಿಟ್ಟಿರ್ತಾರೆ, ಅಂಥವ್ರು ಇವ್ರು ಇಂಥವ್ರು ಅಂತ ಎತ್ಕಟ್ಬಿಟ್ಟಿರ್ತಾರೆ. ಇವ್ರು ಜಗಳ ಮಾಡಬೇಕಂತ ಬರ್ತಾರೆ, ಬಂದು ನಿಮ್ಮ ಮನೇಲಿ ಎಂಟ್ರಾಗ್ದಂಗೆ ಅವ್ರ ಮೈಂಡ್ ಚೇಂಜ್ ಆಗ್ತದೆ. ಬಂದ್ಬಿಟ್ಟು ಅಮ್ಮೋರೇ ಚೆನ್ನಾಗಿದ್ದೀರಾ, ಟಿಫನ್ ಮಾಡಿದ್ರಾ, ಕಾಫಿ ಕುಡಿದ್ರಾ, ಆಯ್ತು ಬಾಯ್ ಅಂತ ಹೊಟ್ಟೋಗ್ತಾರೆ. ಅಲ್ಲೋ ಹೇಳ್ಕೊಳ್ಳೋದು, ಏನೋ ಗೊತ್ತಿಲ್ಲ, ಬೈಬೇಕು ಅಂತ ಹೋದೆ, ಯಾಕೋ ಬೈಯೋಕೆ ಮನಸ್ಸು ಬರಲಿಲ್ಲ, ಏನೋ ಗೊತ್ತಿಲ್ಲ, ಒಂಥರ ಒಳ್ಳೆ ಚೆನ್ನಾಗಿ ಮಾತಾಡ್ಸ್ಕೊಂಡು ಬರ್ಬೇಕು ಅಂತ ಮಾತಾಡ್ಸ್ಕೊಂಡು ಬಂದೆ ಅಂತ ಅಂತಾರೆ. ಅಂದರೆ ಆ ಫೀಲಿಂಗ್ಸು, ಆ ಒಂದು ಭಾವನೆಗಳು ಚೇಂಜ್ ಆಗ್ತಕ್ಕಂತಹ ಒಂದು ಅದ್ಭುತ ಶಕ್ತಿ ಇರ್ತಕ್ಕಂಥದ್ದು ಕಪ್ಪು ಅರಿಶಿನದಲ್ಲಿ. ಇವತ್ತು ಒಂದು ಇಂಟರ್ವ್ಯೂಗೆ ಹೋಗಬೇಕು, ಒಂದು ವ್ಯವಹಾರಕ್ಕೆ ಹೋಗಬೇಕು, ಒಂದು ವ್ಯಾಪಾರಕ್ಕೆ ಹೋಗಬೇಕು, ಒಂದು ಗಲ್ಲಾಪೆಟ್ಟಲ್ಲಿ ಕೂತ್ಕೋಬೇಕು, ವ್ಯಾಪಾರ ಮಾಡಬೇಕು ಅಂತ ಭಾಳ ಜನ ಹೋಗ್ತಿರ್ತೀರ, ಮಾಡ್ತಿರ್ತೀರ. ಆದರೆ 1 ದಿವಸ 2 ದಿವಸ 3 ದಿವಸ ವಾರಗಟ್ಟಲೆ ಸರಿಯಾದಂಥ ವ್ಯಾಪಾರ ಇಲ್ಲ, ಸರಿಯಾದಂಥ ಕೆಲಸ ಸಿಗ್ತಿಲ್ಲ, ಸರಿಯಾದಂತಹ ಒಂದು ವ್ಯವಹಾರ ಆಗ್ತಿಲ್ಲ. ನಾನು ಎಷ್ಟು ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ, ಆ ಇಂಟರ್ವ್ಯೂ ಅಟೆಂಡ್ ಮಾಡೋಕೆ ಹೋದ್ರೂ ಕೂಡ ನನಗೆ ಯಾವ ರೀತಿ ಪ್ರತಿಫಲ ಇಲ್ಲ. ನನ್ನ ಜೊತೆಗಿದ್ದವರಿಗೆಲ್ಲ ಯಾರಿಗೂ ಸಿಗುತ್ತೆ, ಬಟ್ ನಂದೇನು ದುರ್ದೈವ ಗೊತ್ತಿಲ್ಲ, ದುರದೃಷ್ಟನೋ ಗೊತ್ತಿಲ್ಲ, ನಮ್ಗೆ ಈ ಥರ ಆಗುತ್ತೆ ಅಂತ ಭಾಳ ಜನ ಪರಿತಪಿಸ್ತೀರ. ಆದರೆ ಆ ಪರಿತಪಿಸ್ತಕ್ಕಂತಹ ಲೆಕ್ಕಾಚಾರ ಬೇಡ. ಯಾಕಂದರೆ ನಮ್ಮ ಹತ್ರ ಕಪ್ಪು ಅರಿಶಿನ ಇದೆ. ಕಪ್ಪು ಅರಿಶಿನ ಇದ್ದರೆ ನೀವು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಅದೊಂದು ಅದ್ಭುತವಾಗಿರ್ತಕ್ಕಂಥ ದೈವಿಕ ಶಕ್ತಿ ಉಳ್ತಕ್ಕಂಥ ಒಂದು ಅರಿಶಿನ. ನೀವೇನು ಮಾಡಬೇಕು ಅಂದರೆ ಪಚ್ಚೆ ಕರ್ಪೂರ ಮತ್ತು ಏಲಕ್ಕಿ ತೊಗೊಂಡ್ರೆ ನೀವೇನು ಮಾಡಬೇಕು, ಒಳಗಡೆ ಬೀಜನ ಬಿಡಿಸ್ಕೋಬೇಕು. ಒಳಗಡೆ ಬೀಜ ಬಿಡಿಸ್ಕೊಂಡು ಅದರಲ್ಲಿ ಒಂದು 4-5 ಕಾಳುಗಳನ್ನು ಪಚ್ಚೆ ಕರ್ಪೂರ ಮತ್ತು ಕಪ್ಪು ಅರಿಶಿನ ಅದ್ರ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಅರ್ದ್ಬಿಟ್ಟು ನೀವೇನು ಮಾಡಬೇಕು, ತುಪ್ಪ ತಗೋಬೇಕು. ತುಪ್ಪನ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಒಂದು ಬೊಟ್ಟಿಟ್ಕೊಂಡು ಹೋಗಿ ಇಂಟರ್ವ್ಯೂಗೆ. ಯಾಕೆ ಕೆಲಸ ಆಗಲ್ಲ ನೋಡೋಣ. ಜನ್ಮದೋಷಗಳು ನಮ್ಮನ್ನು ತಡಿತವೆ. ಜನ್ಮದೋಷಗಳು, ಜನ್ಮಗ್ರಹಗಳು ನಮ್ಮ ಎಲ್ಲ ಕಾರ್ಯವನ್ನು ತಡೆ ಒಡ್ತವೆ, ಸತ್ಯವಾಗಿ ಹೇಳ್ತೀನಿ. ಆದರೆ ಇಲ್ಲಿ ನಾವು ಉಪಯೋಗ ಮಾಡ್ತಕ್ಕಂಥ ಕೆಲವು ತಂತ್ರ ಭಾಗಗಳು ಆ ದೈವಿಕ ಶಕ್ತಿಯಿಂದ ಆ ಕೆಟ್ಟ ಶಕ್ತಿಗಳನ್ನು, ಋಣಾತ್ಮಕ ಶಕ್ತಿಗಳನ್ನು, ಗ್ರಹದೋಷ ಬಾಧೆಗಳನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದು ನಿಮಗೆ ಸಕ್ಸಸ್ ತಂದುಕೊಡ್ತವೆ. ಇದು ಅವತ್ತು ಕಾಲದಲ್ಲಿ ಹಾಕೊಡ್ತಕ್ಕಂಥ ಒಂದು ನಿಯಮ. ಎಷ್ಟು ಜನಕ್ಕೆ ಗೊತ್ತಿಲ್ಲ ಇದು. ಅದರಿಂದ ಯಾರ್ಯಾರು ಇಂಟರ್ವ್ಯೂಗೆ ಹೋಗಬೇಕು, ಉದ್ಯೋಗ ಆಗ್ತಿಲ್ಲ, ಕೆಲಸ ಆಗ್ತಿಲ್ಲ, ಕಾರ್ಯ ಆಗ್ತಿಲ್ಲ, ವ್ಯವಹಾರ ಆಗ್ತಿಲ್ಲ, ವ್ಯಾಪಾರ ಆಗ್ತಾಯಿಲ್ಲ, ಒಬ್ಬರ ಹತ್ರ ಯಾರ ಹತ್ರ ಹೋಗಿ ಒಂದು ಸರ್ಕಾರಿ ಅದಕ್ಕೆ ಒಂದು ಕೆಲಸ ಮಾಡ್ಕೊಂಬರ್ಬೇಕು, ಅವ್ನು ಇವತ್ತು ಬಾ ನಾಳೆ ಬಾ ಅಂತ ಫೈಲಿಂಗ್ ಬಿಸಾಕ್ತಾನೆ, ಸರಿಯಾಗಿ ನೋಡಿದ್ರೆ ಮಾತಾಡ್ಸಲ್ಲ, ಯಾರನ್ನೋ ಕರೀತಾನೆ, ದುಡ್ಡು ಕೊಟ್ಟರೆ ಮಾತ್ರ ಅಲ್ಲಿ ಕೆಲಸ, ನಮ್ಮಂತ್ರ ಇಲ್ಲ ಅಂತಕ್ಕಂಥ ಎಲ್ಲರೂ ಕೂಡ ಈ ತಂತ್ರವನ್ನು ಉಪಯೋಗ ಮಾಡಿ ನಿಮ್ಮನ್ನು ನೋಡ್ತಿದ್ದಂಗೆ ಅವ್ರು ಕರೆಯಪ್ಪ ಬನ್ನಿ ಏನು ನಿಮ್ಮ ಕೆಲಸ ತಗೊಳ್ಳಿ ಹೋಗಿ ಅಂತ ಮಾಡಿಕೊಡ್ತಾನೆ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಆಕರ್ಷಣೆ ಈ ಕಪ್ಪು ಅರಿಶಿನಗಿದೆ. ಆದರೆ ನಂಬತಕ್ಕಂಥ ಮನಸ್ಥಿತಿ ನಮ್ಮಲ್ಲಿರಬೇಕು. ಹಿಂಗೆಲ್ಲ ಆಗ್ಬಿಡುತ್ತೆ ಅಂತೀರ, ಮಾಡಿ ನೋಡಿ, ಅದರ ತಾಕತ್ತು ನೋಡಿ ಗೊತ್ತಾಗ್ತದೆ. ಯಾಕಂದರೆ ಶನಿ ದಶೆ ಬಂತು ಅಂದರೆ ಮುಗೀತು, ಅವನು 1 ವರ್ಷ ನಿಮ್ಮನ್ನು ಕಾಡ್ತಾನೆ, 7 ವರ್ಷ ತುಂಬ ಕಾಡ್ತಾನೆ ನಿಮ್ಮನ್ನು. ಒಂದು ಹೋದ್ರೆ ಇನ್ನೊಂದು ಹೆಲ್ತ್ ಪ್ರಾಬ್ಲಮ್ ಶುರು ಆಗ್ತದೆ, ಕೊನೆಗೆ ಗ್ರಾಚಾರಕ್ಕೆ ಇಟ್ಟಿದ್ರೆ ಕರ್ಕೊಂಡು ಹೋಗ್ಬಿಡ್ತಾನೆ. ಅರ್ಥ ಆಯ್ತಲ್ಲ? ಅದರಿಂದ ನಾವು ಇಂತಹ ಒಂದು ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದರೆ ಈ ಕಪ್ಪು ಅರಿಶಿನವನ್ನು ಒಂದು ಬೆಳ್ಳಿ ತಾಯಿತ ಮಾಡ್ಕೊಂಡು, ಆ ತಾಯಿತ ಒಳಗಡೆ ಅದು ಪೌಡ್ರ್ ಕೂಡ ಸಿಗುತ್ತೆ ನಿಮಗೆ,
ಕಪ್ಪು ಅರಿಶಿನ ಪೌಡ್ರ್ ಕೂಡ ಸಿಗುತ್ತೆ. ಭಾಳ ಕೇರ್ಫುಲ್ ನೋಡಿ ಆಯ್ಕೆ ಮಾಡ್ಕೋಬೇಕು. ಸುಮ್ಮನೆ ಎಲ್ಲೆಲ್ಲೋ ಡೂಪ್ಲಿಕೇಟ್ ಮಾಡಿಬಿಡ್ತಾರೆ. ಒಂದು ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಇದೆ ಅಂತಂದರೆ ಅದನ್ನು ಡೂಪ್ಲಿಕೇಟ್ ಮಾಡಿದ್ರೆ ಜಾಸ್ತಿ. ಆ ತಾಯ್ತ ಒಳಗಡೆ ಆ ಕಪ್ಪು ಅರಿಶಿನ ಪೌಡ್ರ್ ಹಾಕ್ಕೊಂಡು ತಾಯ್ತ ಒಳಗಡೆ ಹಾಕೊಳ್ಳಿ. ನಿಮಗೆ ಎಂಥದ್ದೇ ದೋಷ ಕೂಡ ನಿವಾರಣೆ ಆಗಲ್ಲ. ಯಾಕೆ ಹೇಳಿ? ಇದು ಭದ್ರಕಾಳಿ ಅಂಶ, ಕಾಲಭೈರವನ ಅಂಶ. ಕಾಲಭೈರವ ಭದ್ರಕಾಳಿ ಇದ್ದರೆ ಶನಿ ದೇವರು ನಿಮ್ಮ ತಂಟೆಗೆ ಬರೋಲ್ಲ. ಇದು ಸತ್ಯ ನೋಡಿ. ನಕಾರಾತ್ಮಕ ಶಕ್ತಿಗಳನ್ನ ಹೊಡೆದು ಏಕೈಕವಾದಂಥ ಒಂದು ತಂತ್ರ ಅಂದರೆ ಇದು ಕಪ್ಪು ಅರಿಶಿನ. ಅದರಿಂದ ಇದರ ಪೌಡ್ರನ್ನು ತಾಯ್ತ ಒಳಗಡೆ ಹಾಕ್ಬಿಟ್ಟು ಕ್ಲೀನಾಗಿ ಮುಚ್ಚಿಬಿಟ್ಟು ಒಳಗಡೆ ಹಾಕೊಳ್ಳಿ. ಶುದ್ಧವಾಗಿರಿ. ಎಲ್ಲ ಅದ್ಭುತವಾಗಿ ನಡೆದೋಗ್ತದೆ. ಆಮೇಲೆ ಇದು ಧನ ಆಕರ್ಷಣೆಗೆ ಏನು ಇದಲ್ಲ, ಧನ ಆಕರ್ಷಣೆ ಅದ್ಭುತವಾಗ್ತದೆ. ಇವತ್ತು ಏನಾದರೂ ಒಂದು ಫೈನಾನ್ಸಲ್ಲಿ ಕೈಯಲ್ಲಿ ಕಾಸು ಇಟ್ಕೊಂಡಿದ್ದೀರಾ, ಪರ್ಸಲ್ಲಿ ಜೋಬ್ ಇಟ್ಕೊಂಡಿರ್ತೀರಾ, ಸಂಜೆ ಅಷ್ಟೊತ್ತಿಗೆ ಬರ್ದಾ ಹೋಗ್ತದೆ, ಏನೇನೋ ಖರ್ಚು ಹೋಗ್ತದೆ. ಅಂಥವರೆಲ್ಲ ಏನು ಮಾಡಬೇಕು? ಆ ಪರ್ಸ್ನಲ್ಲಿ ಒಂದು ಬೆಳ್ಳಿ ಇದರಲ್ಲಿ ನೀವೇನು ಮಾಡಬೇಕು? ಕಪ್ಪು ಅರಿಶಿನ, ಲವಂಗ, ಪಚ್ಚಕರ್ಪೂರ, ಸೊಂಪು ಇವೆಲ್ಲ ಒಳಗಡೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಪರ್ಸು ಅಥವಾ ಪಾಕೆಟು ಅಥವಾ ವ್ಯಾನಿಟಿ ಬ್ಯಾಗ್, ಹೆಣ್ಮಕ್ಳು ಇದನ್ನ ಇಟ್ಕೊಂಡ್ರೆ ಸಾಕು, ನಿಮ್ಮ ಹಣ ಯಾವತ್ತೂ ಖರ್ಚಾಗಲ್ಲ. ಇನ್ನು ಹಲವಾರು ತಂತ್ರಗಳು, ಮಂತ್ರಗಳು, ದೈವಿಕವಾದಂಥ ವಸ್ತುಗಳು ನಮ್ಮಲ್ಲಿ ದಿನಬಳಕೆಯಲ್ಲಿದ್ದಾವೆ. ಆ ಸಂದರ್ಭ ಬಂದಾಗ ನಾನು ಒಂದೊಂದೇ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಜೀವನದಲ್ಲಿ ಕಷ್ಟಗಳು, ನಷ್ಟಗಳು, ದುಃಖಗಳು, ದುಮ್ಮಾನ ಬರ್ತಕ್ಕಂಥದ್ದು ನಾವು ಈ ಜನ್ಮದಲ್ಲಿ ಒಳ್ಳೆಯರಾಗಿದ್ದೀವಿ ಅಂತ ಅರ್ಥ ಅಲ್ಲ. ನಾವು ಒಳ್ಳೆಯರಾಗಿದ್ದೀವಿ, ಧರ್ಮಾತ್ರವಿದ್ದೀವಿ, ಯಾರ ತಂಟೆಗೆ ಹೋಗಲ್ಲ, ಯಾರು ಕೆಟ್ಟದ್ದು ಬಯಸಲ್ಲ ಅಂತಲ್ಲ. ಇದು ಹೋದ ಜನ್ಮದ ಕರ್ಮಫಲಗಳು, ನಮ್ಮ ಕುಟುಂಬದ ಬಂದಿರತಕ್ಕಂಥ ಜನ್ಮದೋಷಗಳು. ಇದನ್ನು ನಾವು ಅನುಭವಿಸೇ ತೀರಬೇಕು. ಅದು ಒಂದಲ್ಲ ಒಂದು ರೂಪದ ನಮ್ಮನ್ನು ಕಾಡ್ತದೆ, ಬೇಡ್ತದೆ. ಆದರೆ ಕಾಡೋದಂಕ ನಾವು ಇಟ್ಕೊಳಕ್ಕೆ ಹೋಗಬಾರ್ದು. ಅದು ಬೇಡೋದ ಸಂದರ್ಭದಲ್ಲಿ ನಾವು ಸರಿಯಾದಂಥ ಸೂಕ್ತವಾದಂಥ ಮಾರ್ಗದರ್ಶನ ಮಾಡಿಕೊಂಡು ನಾವು ಸರಿ ಮಾಡ್ಕೊಂಡ್ಬಿಟ್ರೆ ನಮಗೆ ಯಾವತ್ತೂ ಈ ಪ್ರಾಬ್ಲಮ್ ಬರೋದಿಲ್ಲ. ಅದಕ್ಕೆ ಪ್ರತಿಯೊಬ್ಬರು ಜಾತಕವನ್ನು ಬರೆಸಿ, ಜಾತಕ ಇಲ್ಲ ಅಂತಂದರೆ ಹಸ್ತರೇಖೆ ಇದೆ, ಹಸ್ತರೇಖೆನ ತೋರಿಸ್ಕೊಳ್ಳಿ. ಆಮೇಲೆ ಪ್ರಶ್ನಾ ಮಾರ್ಗ ಅಂತ ಇದೆ. ಪ್ರಶ್ನೆ ಮಾರ್ಗದಲ್ಲಿ ಹಲವಾರು ವಿಚಾರ ನಮ್ಗೆ ಗೊತ್ತಾಗುತ್ತೆ. 4-5 ತಲೆಮಾರುಗಳಿಂದ ಆ ಪ್ರಶ್ನೆ ಮಾರ್ಗದಲ್ಲಿ ಎಲ್ಲ ವಿಚಾರ ಗೊತ್ತಾಗುತ್ತೆ. ನಮ್ಮಪ್ಪ ಯಾರು, ಅವರಪ್ಪ ಯಾರು, ಅವರಪ್ಪ ಯಾರು, ಅವರಪ್ಪ ಯಾರು, 5 ತಲೆಮಾರುಗಳ 400-500 ವರ್ಷದ ಇತಿಹಾಸಗಳು ನಮ್ಮಲ್ಲಿ ಬರ್ತದೆ. ಆಗ ನಮ್ಮಲ್ಲಿ ಯಾವುದೋ ಒಂದು ವಂಶದಲ್ಲಿ ಯಾವುದೋ ಒಂದು ಸಂದರ್ಭ ನಮ್ಮಲ್ಲಿ ಏನಾದರೂ ಒಂದು ಅಹಿತಕರ ಘಟನೆಗಳು ನಡೆದಿದ್ದು, ಆ ಪಾಪಕರ್ಮಗಳೇನು ನಮ್ಮನ್ನು ಫಾಲೋ ಮಾಡ್ತಿತ್ತು ಅಂದಾಗ ಅದು ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ವಂಶದಲ್ಲಿ ನಮ್ಮ ಮಕ್ಕಳಿಗೆ ಈ ರೀತಿಯ ಸಮಸ್ಯೆ ಬಂದಿದೆ ಅಂತ. ನೀವು ಯಾವುದನ್ನೂ ತಿಳ್ಕೊಳ್ದೆ ನಾವು ಮನುಷ್ಯರು ಎಲ್ಲ ಆಗ್ಬಿಡುತ್ತೆ ಅಂತಂದರೆ ಖಂಡಿತ ಸಾಧ್ಯ ಇಲ್ಲ. ಏನೋ 100ಕ್ಕೆ 25 ಭಾಗ ಅದೃಷ್ಟವಂತರಿಗೆ ಎಲ್ಲ ನಡ್ಕೊಂಡು ಹೋಗ್ಬೋದು. ಆದರೆ ಕಾಲದೇಶ ಅಂತ ಬಂದಾಗ ಯಾರನ್ನೂ ಬಿಡೋದಿಲ್ಲ. ಕಾಲದೇಶ, ಕಾಲದೋಷ ಅಂತಕ್ಕಂಥದ್ದು ಯಾರನ್ನೂ ಬಿಟ್ಟಿದ್ದಲ್ಲ. ಅದರಿಂದ ಇವೆಲ್ಲ ನೋಡಿಕೊಂಡು ನಾವು ಜಾತಕ ಮತ್ತು ದೈವಿಕ ಅಂಶ, ದೈವಭಕ್ತಿ, ನ್ಯಾಯ, ನೀತಿ, ಧರ್ಮ ಇದಿಷ್ಟನ್ನು ಫಾಲೋ ಮಾಡ್ತಾ ಹೋದರೆ ಭಗವಂತನೇ ಬಂದು ನಮ್ಗೆ ದಾರಿ ತೋರಿಸ್ತಾನೆ. ಯಾವ್ದು ಮುಖಾಂತರ? ಜ್ಯೋತಿಷ್ ಶಾಸ್ತ್ರ ಮುಖಾಂತರ. ಇದನ್ನು ಅನುಸರಣೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ.